ಜನಹಿತ ಇಟ್ಟುಕೊಂಡು ಎಲ್ಲ ವರ್ಗಗಳ ಒಂದು ಒಳ್ಳೆಯದಾಗಬೇಕಂತ ಕಲ್ಯಾಣಕರವಾದಂಥ ಹಲವಾರು ಕಾರ್ಯಕ್ರಮಗಳು ಹಾಕ್ಕೊಂಡು ಇವತ್ತು ಮ್ಯಾನಿಫೆಸ್ಟೋ ರಿಲೀಸ್ ಮಾಡಿದ್ದಾರೆ. ಬಹುಶಃ ಹಿಂದೆ 10 ವರ್ಷದಲ್ಲಿ ಅವರೇನು ಜನಪರವಾದಂಥ ಕಾಳಜಿಯನ್ನು ತೋರಿಸಿ ಎಲ್ಲ ವರ್ಗದ ಜನರಿಗೆ ಪ್ರೀತಿ ಪಾತ್ರರಾಗಿ ಇಡೀ ದೇಶದ ಅಭಿವೃದ್ಧಿಯನ್ನು ಸಾಧನೆ ಮಾಡಿದರು. ಅದೇ ರೀತಿ ಈ ಒಂದು ಪ್ರಣಾಳಿಕೆ ಮುಖಾಂತರ ಸಹಿತ ದೇಶ ಅಭಿವೃದ್ಧಿಗೊಳ್ಳಲಿಕ್ಕೆ ಎಲ್ಲ ವರ್ಗದ ಪ್ರೀತಿ ಪಾತ್ರರಾಗಲಿಕ್ಕೆ ಇವತ್ತು ಎಲ್ಲ ರೀತಿ ಪ್ರಯತ್ನ ಮತ್ತು ಹಿಂದೆ ಮ್ಯಾನಿಫೆಸ್ಟೋಲ್ಲಿ ಏನು ಇಟ್ಟಿದ್ರು ಅವರು ಮ್ಯಾನಿಫೆಸ್ಟೋಲ್ಲಿ ಪ್ರಪೋಸಲ್ ಇಟ್ಟಿದ್ರು ಅದನ್ನ ಈಡೇರಿಸುವಂಥ ಕೆಲಸವನ್ನು ಸಹಿತ ಮೋದಿಜಿಯವರು ಮಾಡಿದ್ದಾರೆ. ಅದಕ್ಕಾಗಿ ಈ ಪ್ರಣಾಳಿಕೆಯನ್ನು ನಾನು ಸ್ವಾಗತ ಮಾಡ್ತೀನಿ. ಸರ್, ಈಗ ನಿನ್ನೆ ಒಂದು ಹಿಡಲ್ಗ ಕಾರ್ಯಕ್ರಮದಲ್ಲಿ ಸಂಜಯ್ ಪಾಟೀಲ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆ ಹೇಳಿರುವಂತ ಹೇಳಿಕೆ ಸಾಕಷ್ಟು ಖಂಡನೆ ವ್ಯಕ್ತ ಆಗ್ತಾ ಇದೆ. ನೋಡಿ, ಒಂದು ನಾನು ಈಗಾಗಲೇ ಸಂಜಯ್ ಪಾಟೀಲ್ ಜೊತೆ ಮಾತಾಡಿದ್ದೇನೆ ಮತ್ತು ಯಾವ ಹಿನ್ನೆಲೆಯಲ್ಲಿ ಹೇಳಿದ್ರು ಏನನ್ನುವಂಥದ್ರ ಬಗ್ಗೆನೂ ನಾನು ಅದ್ರ ಬಗ್ಗೆ ಅವ್ರ ಕೂಡ ಚರ್ಚೆ ಮಾಡಿದ್ದೇನೆ. ಅದಕ್ಕಾಗಿ ಅದ್ರ ಬಗ್ಗೆ ಅವರೇ ಸರಿಯಾದಂಥ ಒಂದು ಸ್ಪಷ್ಟೀಕರಣ ಉತ್ತರವನ್ನು ಅವರು ಕೊಡ್ತಾರೆ. ಮತ್ತು ನಾನು ಹೇಳ್ತೀನಿ ಕಾಂಗ್ರೆಸ್ನವ್ರಿಗೆ ಇವತ್ತು ಮೋದಿಜಿಯವ್ರ ಬಗ್ಗೆ ಮತ್ತೊಬ್ಬರ ಬಗ್ಗೆ BJP ನಾಯಕರ ಬಗ್ಗೆ ಭಾಳ ಕೀಳಾಗಿ ಭಾಳ ಏಕವಚನದಲ್ಲಿ ಮಾತಾಡಿದ್ದು ಈ ಸಂದರ್ಭದಲ್ಲಿ ಇದೆ. ಹೀಗಾಗಿ ಇವತ್ತು ಇಲ್ಲ, ಅದಕ್ಕೆ ಸಂಜಯ್ ಪಾಟೀಲ್ ಅದಕ್ಕೆ ಉತ್ತರ ಕೊಡ್ತಾರೆ, ಅವರೇ ಸ್ಪಷ್ಟೀಕರಣ ನೋಡಿ BJP ಅಜೆಂಡಾ ಅಲ್ಲ, ಏನಿಲ್ಲ. ಅದಕ್ಕಾಗಿ ಇವತ್ತು ಅದ್ರ ಬಗ್ಗೆ ಅವ್ರ ಜೊತೆ ನಾನು ಸಮಾಲೋಚನೆ ಮಾಡಿಕೊಂಡು ಅದ್ರ ಬಗ್ಗೆ ನಿರ್ಧಾರ ಕರೆಕ್ಟ್ ರೀ. ಅದಕ್ಕೆ ನೋಡ್ರಿ, ಅಲ್ಲ ಅದಕ್ಕೆ ಯಾವ ಹಿನ್ನೆಲೆ ಹೇಳಿದಾರೆ ಏನ್ತನ ಅವ್ರ ಜೊತೆ ನಾನು ಮಾತಾಡ್ಕೊಂಡು ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡ್ತೀನಿ. ಅಲ್ಲ, ನಾನು ಅವ್ರ ಜೊತೆ ಮೊದಲು ಮಾತಾಡ್ಕೊಂಡು ಅದ್ರ ಬಗ್ಗೆ ಮಾತಾಡಿ ಯಾವ ಕರೆಕ್ಟ್ ರೀ. ನೋಡ್ರಿ ಒಂದು ಜನರಲ್ ಆಗಿ ಸ್ಟೇಜ್ ಮೇಲೆ ಇರ್ತವೆ, ಎಲ್ಲ ಮಾತುಗಳನ್ನು ನಾವು ಹಿಯರಿಂಗ್ ಮಾಡ್ತೀವಿ ಅಂತ ಅಲ್ಲ, ಅದ್ರ ಬಗ್ಗೆ ನಾವು ಜೊತೆ ಸಮಾಲೋಚನೆ ಮಾಡ್ಕೊಂಡು ಒಂದು ನಿರ್ಧಾರಕ್ಕೆ ಬರ್ತೀವಿ. ಸಂಜಯ್ ಪಾಟೀಲ್ ಅವರ ಹೇಳಿಕೆಯನ್ನ ಈಗ ನಾನು ನೋಡಿ ಅದ್ರ ಬಗ್ಗೆ ಪೂರ್ತಿಯಾಗಿ ನಾನು ಸ್ಪಷ್ಟೀಕರಣ ತಗೊಂಡಿಲ್ಲ, ಅವ್ರ ಜೊತೆ ಮಾತಾಡ್ಕೊಂಡು ನಿರ್ಧಾರಕ್ಕೆ ಬರ್ತೀನಿ. ನೋಡ್ರಿ, ನಾನು ಒಂದು ಹೇಳ್ತೀನಿ, ಇದು ಎಲ್ಲದಕ್ಕೂ ಯಾಕೆ ಸಮುದಾಯಕ್ಕೆ ತೊಗೊಂಡು ಹೋಗ್ತಾರೆ ನಂಗೆ ಅರ್ಥ ಆಗ್ತಾ ಇಲ್ಲ. ಸಮುದಾಯಕ್ಕೆ ಇದಕ್ಕೆ ಏನು ಸಂಬಂಧ? ಅದು ಹೇಳಿಕೆ ಸರಿ ಇಲ್ಲ ಅಂತ ನೋಡ್ರಿ ಹೇಳಿಕೆ ಸರಿ ಇಲ್ಲ ಅಂದ್ರೆ ಸರಿ ಇಲ್ಲ ಅಂತ ಹೇಳೋಣಂತೆ. ಆದರೆ ಯಾವುದೋ ಒಂದು ಸಮುದಾಯಕ್ಕೆ ಹೋಗಿ ಮುಟ್ಟಿಸುವಂಥದ್ದಲ್ಲ. ಅಲ್ಲ ಅದಕ್ಕೆ ಅವ್ರು ಕೂಡ ಸ್ಪಷ್ಟೀಕರಣ ಮಾಡಿಕೊಂಡು ನಾ ಹೇಳ್ತೀನಿ. ನೋಡಿ, ಇಲ್ಲ, ನಾ ಏನೊಂದು ಯಾವ ಹಿನ್ನೆಲೆ ಇಟ್ಕೊಂಡು ಹೇಳಿದ್ದಾರೆ ಅದ್ರ ಬಗ್ಗೆ ನಾನು ಸ್ಪಷ್ಟೀಕರಣ ತಿಳ್ಕೊಂಡು ಅದ್ರ ಬಗ್ಗೆ ನಾ ಹೇಳ್ತೀನಿ. ಈಗ ಕುಮಾರಸ್ವಾಮಿ ಅವರು ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ. 2,000 ರೂಪಾಯಿ ಏನು ಗ್ಯಾರಂಟಿಯಲ್ಲಿ ಬರ್ತಾ ಇದೆ, ಆ ಹಣದಿಂದ ಗ್ರಾಮೀಣ ಭಾಗದ ಮಹಿಳೆಯರು ಎಲ್ಲೋ ಒಂದ್ ಕಡೆ ಹಾದಿ ತಪ್ತಾ ಇದ್ದಾರೆ ಅನ್ನುವಂತ ಮಾತನ್ನ ಇವತ್ತು ಇಲ್ಲ, ಅವರು ಹೇಳಿಕೆಯನ್ನು ನಾನು ನೋಡಿಲ್ಲ, ಕೇಳಿಲ್ಲ. ಅದಕ್ಕಾಗಿ ಆ ಹೇಳಿಕೆ ಹಿನ್ನೆಲೆ ಯಾವ ಹಿನ್ನೆಲೆಯಲ್ಲಿ ಹೇಳಿದಾರೋ ಈಗ ಅದು ಕುಮಾರಸ್ವಾಮಿ ಅವರು ಉತ್ತರ ಕೊಡ್ತಾರೆ. ಎಸ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.